Hi, I'm Nagaraj Kodapli, advocate, agriculturist, and an artist. ಏನೋ ಅಜಿತ್ ಹನುಮಕ್ಕನವರು ಯುಕ್ರೇನ್ ಮತ್ತು USSR ಯುದ್ಧ ನಿಲ್ಸಕ್ ಹೋಗಿದ್ರು. ಸೊ ಅದು ಸ್ವಲ್ಪ ರಷ್ಯಾ ಪುಟಿನ್ ಜೊತೆಗೆ ಮತ್ತು ಈ ಮೋದಿ ಅವ್ರ ಜೊತೆಗೆ ಮತ್ತ ಯುಕ್ರೇನ್ ಅಧ್ಯಕ್ಷ ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ರಾತ್ರಿ ಅವರು ಅಲ್ಲಿ PAಗಳು ಯುಕ್ರೇನ್ ಅಧ್ಯಕ್ಷನ PA ಅವರು ಇಂಟರ್ನ್ಯಾಷನಲ್ ಏನು ಇವರು ಅದಾರಲ್ಲ ರಾಯಭಾರಿಗಳು ಡಿಪ್ಲೊಮ್ಯಾಟ್ಸ್, ಆ ಡಿಪ್ಲೊಮ್ಯಾಟ್ಸ್ ಬಂದಾಗ ಏನಾಗೈತಿ, ಅದು ಸ್ಕಾಚ್ 50 years old. ಆ ಸ್ಕಾಚ್ 50 years old ಅವರ ಸ್ಟೇಟಸ್ ಸರಿಯಾಗಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ಬೇಕಲ್ಲ, ಸ್ವಲ್ಪ ಡ್ರಿಂಕ್ಸ್ ಮಾಡಿಬಿಟ್ಟಿದ್ರು ಅವರು. ನನ್ನ ಕರೆದ್ರ ಅಜಿತ್ ಹನುಮಕ್ಕನವ್ರ ಬರ್ರಿ ನಾಗರಾಜ್ ಸರ್ ಅದ ಜಗಳ ಮಾಡೋದು ಇರ್ತದೆ, ಬರ್ರಿ ಒಟ್ಟು ಎಣ್ಣೆ ಹೊಡೆಯೋಣ ಅಂತ ಕರೆದ್ರು. ಇಲ್ಲಪ್ಪ ಅಂತ ಒಳ್ಳೊಳ್ಳೆ ರೂಢಗಳು ನನಗಿಲ್ಲ, ನಾವೆಲ್ಲ ಗರಡಿ ಮನೆ ತಾಲೀಮ್ ಮಾಡಿರೋ, ಕೊಬ್ಬರಿ ಉತ್ತಿ ತಿಂತಾವಿ, ಹಿಂಗಾಗಿ ನಮಗೆ ಡ್ರಿಂಕ್ಸ್ ಹಿಡಿಯೋದಿಲ್ಲ. ಆಮೇಲೆ ನಮಗೆ ಅದು ಡ್ರಿಂಕ್ಸ್ ಮಾಡಿದ್ರೆ ಅಸಿಡಿಟಿ ಇಂಥ ಪ್ರಾಬ್ಲಮ್ ಬರ್ತವೆ ಅಂತ ಮೊದಲಿಂದ ನಮಗೆ ರೂಢನೂ ಇಲ್ಲ. ಸಿಗರೇಟ್ ಇಲ್ಲ, ಬೀಡಿಲ್ಲ, ತಂಬಾಕಲ್ಲ, ಗುಟ್ಕಾ ಇಲ್ಲ. ನೋಡದೆ ನನ್ನ ಹಲ್ಲ ಒರಿಜಿನಲ್ ಹಲ್ ನಾವು. ಯಾವನ ಕಾಮೆಂಟ್ ಮಾಡ್ತಾನ ಇದ್ರ ಅಲ್ಲ ಇದು ಮಾಡ್ಕೊಂಡಾರ ಅಂತ. ಇನ್ನೂ ಒಂದು ಹಲ್ಲು ಏನಾಗಿಲ್ಲ ನನಗೆ, BP ಇಲ್ಲ, ಶುಗರ್ ಇಲ್ಲ, ದೇವ್ರ ದಯ, ಅದು ದೇವ್ರ ದಯ. ಆದರೆ ಈ ಇಂಟರ್ನ್ಯಾಷನಲ್ ಲೆವೆಲ್ನಾಗ ಹೋಗ್ತಕ್ಕಂಥ ಸುಮಾರು 60-70 ದೇಶಗಳಿಗೆ ಹೋಗ್ತಕ್ಕಂಥ ಚಾನಲಿನ ಒಬ್ಬ ಆಂಕರು ಇಷ್ಟು ಕೀಳ್ಮಟ್ಟಿಗೆ ಫುಟ್ಪಾತ್ನಾಗ ಇರ್ತಾನ ಅಂದ್ರೆ ಆ ಒಂದು ಸುವರ್ಣ ಚಾನಲ್ಗೆ ಡ್ಯಾಮೇಜ್ ಅದು. ಆ ಮಾಂಸ ಪರ್ವತ ಅದನ್ನಲ್ಲ, ಅವನು ಯಾರು, ಅವನ ಮೇಲೆ ಸಂತೋಷ ಏನು ಯಾರು, ಅವನ ಪ್ರಶಾಂತ, ಅವನು ಅಷ್ಟೇ, ಅದಕ್ಕೇನು ಗೊತ್ತಿಲ್ಲ. ಇವ್ರು ಇಲ್ಲದ್ದೆಲ್ಲ ಸುದ್ದಿ ಮಾತಾಡ್ತಾರೆ ಇಬ್ರು, ಏನೇನು ತಿಳಿಯಾಗಿಲ್ಲ, ರಾಜಕೀಯ ವಿಶ್ಲೇಷಣೆ ಮಾಡಕ್ ಹೋಗವ, ಏನು ಗೊತ್ತಿಲ್ಲ. ಬೂತ್ ಮಟ್ಟದಿಂದ ಬಂದರಿಗೆ ಗೊತ್ತಿರೋದು, ನಾವೆಲ್ಲ ಬೂತ್ ಮಟ್ಟದ ಪಂಚಾಯತಿ ಎಲೆಕ್ಷನ್ ಮಾಡಿರೋದು ನಾವು, ನಮ್ಮಪ್ಪ ಚೇರ್ಮನ್ ಇದ್ದ. ಹಿಂಗಾಗಿ ನಮಗ್ ಗೊತ್ತು ಜನರ ನಾಡಿ ಮಿಡಿತ ಏನು, ರೈತರ ಸಂಕಷ್ಟ ಏನು, ಬಡವರ ಸಂಕಷ್ಟ ಏನು, ಮಹಿಳೆಯರ ಸಂಕಷ್ಟ ಏನು, ಎಷ್ಟೊಂದು ಕಷ್ಟ ಇದಾವೆ. ಇನ್ನು ಮೊನ್ನೆ ಹೇಳಿದ್ದೇನೆ, ಆರ್ಥಿಕ ಸಂಕಷ್ಟ ಇದೆ ನಮ್ದು, ಸೈಂಟಿಫಿಕ್ ಆಗಿ ಬಹಳ ಹಿಂದಿದೆ. ಬಡವರ ಮಕ್ಕಳನ್ನ ಕಷ್ಟಪಟ್ಟು ಕೂಲಿ ಮಾಡಿ ಓದಿಸಿದ್ದಾರೆ. ಅದ್ರಾಗೆ ಎಸ್ಪೆಷಲಿ ಒಂದೊಂದು ಹೆಣ್ಣುಡ್ರು, 2 ಹೆಣ್ಣುಡ್ರು ಇದ್ದಾರನ್ನ ಪಾಪ ತಾಯಿಗಳು ಕೂಲಿ ಮಾಡಿ ಏನೇನೋ ಮಾಡಿ, ಕಲಾವಿದರು ಡಾನ್ಸ್ ಮಾಡಿ ಮಕ್ಕಳನ್ನ ಓದಿಸಿದ್ದಾರೆ. ಅವಕ್ಕೆ ನೌಕರಿ ಇಲ್ಲ, ಆರೋಗ್ಯ ಇಲ್ಲ, ಅವು ಹೊಟ್ಟೆ ತುಂಬ ಊಟ ಇಲ್ಲ, ಅವಕ್ಕೆ ಏನೋ ಅಂತ ತಿಂತವೆ, ಬ್ರೆಡ್ ಪಡ್ಡು. ಎಷ್ಟೋ ಹುಡುಗರು ಚಾಕ್ಲೇಟ್ ತಿನ್ಕೊಂಡು ಜೀವನ ಮಾಡ್ತದ್ರಿ ಬಡವ್ರ ಮಕ್ಕಳು. ಇವತ್ತಿನ ದಿವಸ ಹಸುವಿನಿಂದ ನಮ್ಮ ಸೂಚ್ಯಕ ನೋಡ್ಬೇಕ್ರಿ. ಇಲ್ಲೇ ದಾವಣಗೆರೆಯಲ್ಲಿ ಹೋದ್ರೆ ಆ ಬಡವರ ಮಕ್ಕಳು ಬಾಡಿಗೆ ಕೊಡಕ್ಕಾಗಂಗಿಲ್ಲ, ಸ್ಕೂಲ್ ಫೀಸ್ ಕಟ್ಟಕ್ಕಾಗಲ್ಲ, ಬಟ್ಟೆ ಕೊಡ್ಸಕ್ಕಾಗಲ್ಲ, ದಿನ ನೊಂದ್ಕೊಳ್ತಾ ಇದಾವೆ. ಇಂಥ ಪರಿಸ್ಥಿತಿಯನ್ನ ಹತ್ತಿರದಿಂದ ನೋಡ್ಬೇಕ್ರಿ. ಇಂಥ ಪರಿಸ್ಥಿತಿಯನ್ನ ಹತ್ತಿರದಿಂದ ನೋಡಿ ಅವ್ರಿಗೆ ನಮ್ಮ ಕೈಲ ಸಹಾಯ ಮಾಡಬೇಕು. ಒಬ್ಬರಿಗಾರ ಸಹಾಯ ಮಾಡಿ. ಏನ್ಲೇ ನೀನು ಅಜಿತ, ಒಬ್ಬರಿಗಾರ ಒಂದು ಮಕ್ಕಳಿಗೆ ಏನಾರ ಫೀಸ್ ತುಂಬಿ ಏನ್ಲೇ ಅಜಿತ, ನೀನು ಬಾ ನನ್ನ ಹತ್ರ ತೋರಿಸ್ತಾನೆ ನಿನಗೆ. ಎಷ್ಟು ಬಡವರಿಗೆ ಹೆಲ್ಪ್ ಮಾಡೇನಿ, ಎಷ್ಟು ಬಡವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡೇನಿ, ಎಷ್ಟು ಬಡವ್ರ ಮಕ್ಕಳಿಗೆ ಬುಕ್ ಕೊಡಿಸಿದೇನಿ, ಆಗಿಲಾಗಿದ್ದು ಕೊಡಿಸಿದೇನಿ, ಇಲ್ದಾಗಿಲ್ಲ ಅಂತವಿ. ನಾವು ದುಡಿದೋದ್ರಾಗ ಇರಮಟ್ಟ ಕೊಡೋದ, ಇಲ್ಲದ ಮೇಲೆ ಇಲ್ಲ, ನನಗೆಲ್ಲ ಅವ್ರಿಗೆಲ್ಲ. ಸೊ ಆದ್ರಿಂದ ನೀನು ದರ್ಶನ್ ಹಂಗ, ದರ್ಶನ್ಗಿದಾಗಂಗಲ್ಲ, ಪವಿತ್ರ ಗೌಡ ಹಂಗ. ಇದು ನಿನ್ನಿದ್ರ ಯಾರು ಅಪವಿತ್ರ ಗೌಡ್ರ ಅವರು ನಿನ್ನ ಜೊತೆಗೆ ಇದ್ದಾರೆ, ನಿನ್ನ ಅಪವಿತ್ರಗಳ. ಪವಿತ್ರ ಗೌಡ ಪವಿತ್ರ ಏನೋ ಅವರವರ ಸ್ನೇಹ ಇದ್ದಿತ್ತು, ಅಥವಾ ಏನೇ ಬಡವ ಒಂದು ಮಗಳಿದೆ ಅಂತ ಹೇಳಿ ಏನಾದ್ರೂ ಹೆಲ್ಪ್ ಮಾಡಿರ್ಬೋದು, ಮಾಡಿರ್ಲಿಕ್ಕಿಲ್ಲ. ಏನ್ ಯಾರಲ್ಲಿ ಅದನ್ನೆಲ್ಲ ಹೇಳಕ ನಿಂದ ನೋಡ, ಹೋಗಿ ಬಡ ರಿಸೈನ್ ಮಾಡಿ ಹೋಗಿರಿ. ಇಲ್ಲ ಅಂದ್ರ ಇದ್ರ ಸುವರ್ಣ ಚಾನಲ್ನ ಇಟ್ಕೊಳ್ರಿ ಅಂತಾರ. ನಿಮ್ಮ ಚಾನಲ್ಗೆ ಹೆಸರು ಬರಲಿ, ಇಟ್ಕೊಳ್ರಿ, ನಾನೇನ್ ಬೇಡ ಅನ್ನೋದಲ್ಲ.